ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಮನೆ ಮನೆಗೂ ಕುಮಾರಣ್ಣ, ವಿಜಯಪುರ ಹೋಬಳಿ ಜೆಡಿಎಸ್ ಪಕ್ಷದಿಂದ ಮನೆ ಮನೆ ಭೇಟಿ, ಮತಯಾಚನೆ. 2023ಕ್ಕೆ ಕುಮಾರಣ್ಣನವರ ಪಂಚರತ್ನ ಯಾತ್ರೆ ಕಾರ್ಯಕ್ರಮಗಳು ಜಾರಿಗೆ ತರುತ್ತೀನಿ. ಎಲ್ಲ ರಾಜ್ಯಗಳಲ್ಲಿರುವ ಮತದಾರ ಬಂಧುಗಳ ನಮಗೆ ಒಂದು ಅವಕಾಶವನ್ನ ಕೊಡಬೇಕು. ಈಗಾಗಲೇ ರಾಜ್ಯದಾದ್ಯಂತ ಪಂಚರತ್ನ ಯಾತ್ರೆ ಯಶಸ್ವಿಗೊಳಿಸಿ ಇವತ್ತು ಪ್ರತಿ ಮನೆ ಮನೆಗೂ ಕೂಡ ನನ್ನ ಯೋಜನೆಗಳನ್ನು ತಲುಪಿಸಬೇಕಾಗಿದೆ ಎಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹೇಳಿದರು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಗೋಡ್ಲುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಯಕ್ರಮವನ್ನು 31/3/2023 ಶುಕ್ರವಾರದಂದು ದೇವರ ಮೂಲೆಯಾಗಿರುವ ಭಟ್ರೇನಹಳ್ಳಿ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಈ ದೇವಾಲಯಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮಗಳು ನಡೆಸುವ ವಾಡಿಕೆಯಾಗಿದೆ. ಅದರಂತೆ ಈ ದೇವಾಲಯಕ್ಕೆ ಜೆಡಿಎಸ್ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿರವರು ಹಾಗೂ ವಿಜಯಪುರ ಹೋಬಳಿ ಘಟಕದ ಎಲ್ಲಾ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಭಟ್ರೇನಹಳ್ಳಿ, ಹರಳೂರು, ನಾಗೇನಹಳ್ಳಿ, ಶೆಟ್ರಹಳ್ಳಿ, ವೆಂಕಟೇನಹಳ್ಳಿ, ಕೊಮ್ಮಸಂದ್ರ, ಎ ರಂಗನಾಥಪುರ, ಪಿ ರಂಗನಾಥಪುರ, ಸಿಎನ್ ಹೊಸೂರು, ಗೋಡ್ಲುಮುದ್ದೇನಹಳ್ಳಿ, ನಾರಾಯಣಪುರ, ಚನುವಂಡಹಳ್ಳಿ, ದೊಡ್ಡಮುದ್ದೇನಹಳ್ಳಿ ಹಾಗೂ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ, ರೋಡಹಳ್ಳಿ, ಚಿಕ್ಕನಹಳ್ಳಿ ಪುರ, ಚಂದೇನಹಳ್ಳಿ, ಯಲುವಳ್ಳಿ ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ ಮುಖಂಡರುಗಳ ಜೊತೆ ಹೆಜ್ಜೆ ಹಾಕಿ ಮನೆ ಮನೆಗೆ ಭೇಟಿಯನ್ನ ನೀಡಿ ಮತಯಾಚಿಸಿದ್ರು. ಈ ಸಂದರ್ಭದಲ್ಲಿ ವಿಜಯಪುರ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಪುರಕೃಷ್ಣಪ್ಪ, ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಸಮಾಜ ಸೇವಕರಾದ ಹುಡುಗುರ್ಕಿ ಶ್ರೀನಿವಾಸರವರು, ಹಾಲಿ ಅಧ್ಯಕ್ಷರಾದ ಅಮರ್ನಾಥ್, ತಾಲೂಕು ಜೆಡಿಎಸ್ ಕಾರ್ಯಾಧ್ಯಕ್ಷ ದಂಡಿಗಾನಹಳ್ಳಿ ನಾರಾಯಣಸ್ವಾಮಿ, ತಾಲೂಕು ಕಾರ್ಯದರ್ಶಿ ಕಲ್ಯಾಣ್ ಕುಮಾರ್ ಬಾಬು, ಹಿರಿಯ ಮುಖಂಡ ಚೀಮಾ ಸುಧಾಕರ್, ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿಕ್ಕನಹಳ್ಳಿ ಸುಬ್ಬಣ್ಣ, ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸುಬ್ರಹ್ಮಣಿ, ವೆಂಕಟಗಿರಿ ಕೋಟೆ ಜೆಡಿಎಸ್ ಮುಖಂಡ ರವೀಣ್ಣ, ಗುತ್ತಿಗೆದಾರ ಮಂಜಣ್ಣ, ವಿಜಯಪುರ ಹೋಬಳಿ ಎಸ್ಸಿ ಘಟಕದ ಕಾರ್ಯಾಧ್ಯಕ್ಷ ಹಾರೋಹಳ್ಳಿ ಛಲವಾದಿ ಪ್ರಕಾಶ್, ಇನ್ನೂ ಅನೇಕ ಗ್ರಾಮಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಮತವನ್ನ ಯೋಚನೆ ಮಾಡಲಿಕ್ಕೆ ಮತ್ತು ಒಂದು ಕಾರ್ಯಕ್ರಮ ಆಗಮಿಸಿದರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಮುಖಂಡ ಚೀಮಾ ಸುಧಾಕರ್ ಅವರು ಆಗಮಿಸಿದರೆ ಅವರು ಸಹ ಸ್ವಾಗತವನ್ನ ಕೋರ್ತಾ ಅವರಿಗೆ ಸ್ವಾಗತವನ್ನು ಬಾಲಪ್ಪಣ್ಣ ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಒಂದು ಪಂಚಾಯತ್ ಅಧ್ಯಕ್ಷರಾದಂತಹ ಎಫ್ಪಿಸಿಎಸ್ ನ
ಅಧ್ಯಕ್ಷರು ನಮ್ಮ ರಾಜಣ್ಣನವರ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸುಬ್ಬಣ್ಣಯ್ಯ ಶ್ರೀಕಾಂತ್ ಮೆಂಬರ್ 2023ಕ್ಕೆ ಕುಮಾರಣ್ಣವರು ಪಂಚರತ್ನ ಕಾರ್ಯಕ್ರಮನ ಜಾರಿಗೆ ತರ್ತೀನಿ. ಏನು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ನನ್ನ ಮತದಾರ ಬಂಧುಗಳು ನಮಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ರಾಜ್ಯಾದ್ಯಂತ ಕುಮಾರಣ್ಣವರು ಪಂಚರತ್ನ ರಥಯಾತ್ರೆ ಯಶಸ್ವಿಗೊಳಿಸಿ ಇವತ್ತು ಪ್ರತಿ ಮನೆಗೂ ಕೂಡ ನನ್ನ ಯೋಜನೆಗಳನ್ನು ತಲುಪಿಸಬೇಕಾಗಿದೆ. ಎಲ್ಲ ಏನು ಅಭ್ಯರ್ಥಿಗಳನ್ನು ನಾನು ಸೂಚನೆ ಕೊಟ್ಟಿದ್ದೀನಿ, ಅವರು ಪ್ರತಿ ಮನೆಗೂ ಹೋಗಿ ಕುಮಾರಣ್ಣನ ಮುಂದಿನ 2023ರ ಯೋಜನೆಗಳನ್ನು ಸರಸಾಗಟಾಗಿ ಪ್ರತಿ ಮನೆಗೂ ಕುಟುಂಬಕ್ಕೂ ತಲುಪಿಸುವಂಥ ಕೆಲಸ ಆಗಬೇಕಾಗಿದೆ. ಯಾರೂ ಕೂಡ ಸಮಯ ವ್ಯರ್ಥ ಮಾಡಬೇಡಿ. ಯಾಕೆಂದರೆ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ತಾವುಗಳು ಜನರ ಬಳಿಗೆ ಹೋಗಿ ಜನರ ಮತದಾರನ ನನ್ನ ತಂದೆ ತಾಯಿಗಳನ್ನ ಅಣ್ಣ ತಮ್ಮಂದರ ಆಶೀರ್ವಾದವನ್ನು ಪಡೆದಿದ್ದೆ ಆದರೆ ಖಂಡಿತ ನಮಗೆ ಸ್ಪಷ್ಟ ಬಹುಮತದಿಂದ 2023ಕ್ಕೆ ಸರ್ಕಾರ ಬರ್ತದೆ. ಸರ್ಕಾರ ಬಂದ ತಕ್ಷಣ ಪಂಚರತ್ನ ಕಾರ್ಯಕ್ರಮನ ಜಾರಿಗೆ ತರ್ತೀನಿ. 5 ಯೋಜನೆಗಳನ್ನು ಬಡವರು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಈ ಯೋಜನೆಗಳು ತಲುಪಬೇಕಾಗಿದೆ. ಅದನ್ನು ನಾನು ಈ 75 ವರ್ಷಗಳಿಂದ ಆಗದೇ ಇರತಕ್ಕಂಥ ಸಾಧನೆಗಳನ್ನು ನಾನು ಜನರಿಗೆ ಮುಟ್ಟಿಸೋದ್ರ ಮೂಲಕ ಸಾರ್ವಜನಿಕರಿಗೆ ಸೇವೆಯನ್ನು ಮಾಡಬೇಕು, ನನಗೊಂದು ಅವಕಾಶ ಕೊಡಿ ಅಂತ ಕುಮಾರಣ್ಣವರು ಈ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಸಂಚಾರ ಮಾಡಿ ಇದ್ರ ಬಗ್ಗೆ ಜನರಿಗೆ ತಿಳಿ ಹೇಳಿದರು. ಆದರೆ ಇವತ್ತಿನ ದಿನ ನಾವೆಲ್ಲರೂ ಕೂಡ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನನ್ನ ಪತ್ನಿಯಾದಂಥ ಅವರು ದೇವನಹಳ್ಳಿ ಟೌನ್ನಲ್ಲಿ ಮನೆ ಮನೆ ಕುಮಾರಣ್ಣ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಪುತ್ರರಾದಂಥ ರಮಾನಂದ ಸಾಗರ್ ಅವರು ಮತ್ತು ನಮ್ಮ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ನಮ್ಮ ಟೌನಿನ ಅಧ್ಯಕ್ಷರಾದಂಥ ನಾರಾಯಣ ಸ್ವಾಮಿಯವರು, ಭಾಸ್ಕರ್ ಅವರು, ನಾರಾಯಣ ಸ್ವಾಮಿಯವರು, ಕೇಶವಪ್ಪನವರು ಮತ್ತು ಅಲ್ಲಿನ ಎಲ್ಲ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಮನೆ ಮನೆ ಕುಮಾರಣ್ಣ ಅಲ್ಪಸಂಖ್ಯಾತರು ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಾನು ಭಟ್ರೇನಹಳ್ಳಿಯಲ್ಲಿ ಪ್ರಾರಂಭ ಮಾಡಿ ಇವತ್ತಿನಿಂದ ದೇವನಹಳ್ಳಿ ತಾಲೂಕಲ್ಲಿ ಇನ್ಕ್ಲೂಡಿಂಗ್ ತೂಬಿಗೆರೆ ಸೇರಿ 298 ಹಳ್ಳಿಗಳಲ್ಲೂ ಕೂಡ ನಾವು ಮನೆ ಮನೆ ಕುಮಾರಣ್ಣ ಪ್ರಚಾರವನ್ನು ಮಾಡೋದ್ರ ಮೂಲಕ ಇವತ್ತು ಕುಮಾರಣ್ಣನ ಮುಂದಿನ ಯೋಜನೆಗಳನ್ನು ಜನರಿಗೆ ಸ್ಪಷ್ಟವಾಗಿ ತಿಳಿಸುವಂಥ ಕೆಲಸವನ್ನು ನಮ್ಮ ಪಕ್ಷದ ವಿಜಯಪುರ ಹೋಬಳಿಯ ಅಧ್ಯಕ್ಷರಾದಂಥ ನಮ್ಮ ಕೃಷ್ಣಪ್ಪನವರು ಮತ್ತು ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ್ ಕುಮಾರ್ ಬಾಬು ಅವರು ಮತ್ತು ನಮ್ಮ ಹಿರಿಯ ಮುಖಂಡರುಗಳಾದಂಥ ಶ್ರೀನಿವಾಸ್ ಅವರು, ವೀರಪ್ಪನವರು ಮತ್ತು ನಮ್ಮ ಪ್ರಭಾಕರ್ ಅವರು, ನಮ್ಮ ಮುನ್ಕೃಷ್ಣಪ್ಪನವರು, ನಮ್ಮ ವೆಂಕಟೇಶ್ ಅವರು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ ನಾವು ಭಟ್ರೇನಹಳ್ಳಿಯಿಂದ ಪ್ರಾರಂಭ ಮಾಡಿ ಇವತ್ತು ಈಗಾಗಲೇ 3 ಹಳ್ಳಿಗಳು ಯಾವ್ಯಾವ ಊರು ಅಂದರೆ ಭಟ್ರೇನಹಳ್ಳಿ, ಅರಳೂರು ಮತ್ತು ಶಿಟ್ಟ